ನಮಸ್ಕಾರ ವೀಕ್ಷಕರೇ, ಇವತ್ತು ಎಸ್ ಬ್ಯಾಂಕು ಮತ್ತು ಇನ್ನೊಂದು ಸ್ಟಾಕ್ನ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ, ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಯಾವುದು? ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್. ಸೊ ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್ ಬಿಲಾಂಗ್ಸ್ ಟು DK ಜೈನ್ ಗ್ರೂಪು. ತುಂಬ ದೊಡ್ಡ ಕಂಪ್ನಿ ಮತ್ತು ತುಂಬ ಸ್ಟ್ಯಾಂಡರ್ಡ್ ಕಂಪ್ನಿ ಇದು. ಸೊ ಇವ್ರದ್ದು ಏನಪ್ಪ ಹೊಸದೊಂದು ಅನೌನ್ಸ್ಮೆಂಟ್ ಅಂತಂದರೆ, ಡೈವರ್ಸಿಫೈಡ್ ಆಟೋಮೇಟಿಕ್ ಸಿಸ್ಟಮ್ಸ್ ಆ್ಯಂಡ್ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರ್ಸ್ ಹ್ಯಾಸ್ ಲಾಂಚ್ಡ್ ಇಟ್ಸ್ ರೇಂಜ್ ಆಫ್ LED ಫಾಗ್ ಲ್ಯಾಂಪ್. ಸೊ ಇವರು LED ಫಾಗ್ ಲ್ಯಾಂಪ್ಗಳನ್ನು ಏನು ಲಾಂಚ್ ಮಾಡಿದ್ದಾರೆ. ಸೊ ಪ್ರೊಜೆಕ್ಟರ್ಸ್ ಥ್ರೂ ಇಟ್ಸ್ ಆಫ್ಟರ್ ಮಾರ್ಕೆಟ್ ಡಿವಿಷನ್ ಅಂಡರ್ ದ ಲೂಮ್ಯಾಕ್ಸ್ ಟೆಕ್ಮ್ಯಾಕ್ಸ್ ಬ್ರ್ಯಾಂಡ್. ಸೊ ಲೂಮ್ಯಾಕ್ಸ್ ಟೆಕ್ಮ್ಯಾಕ್ಸ್ ಬ್ರ್ಯಾಂಡ್ ಅಂತ ಒಂದು ಬ್ರ್ಯಾಂಡ್ ನೇಮಲ್ಲಿ ಇವರು ಇದನ್ನು ಏನು ಲಾಂಚ್ ಮಾಡಿದ್ದಾರೆ. ಫಾಗ್ ಲೈಟ್ಸು ವಿತ್ ದ ಆನ್ಸೆಟ್ ಆಫ್ ಫಾಗ್ ಡ್ಯೂರಿಂಗ್ ವಿಂಟರ್ ಸೀಸನ್ ದ ಫಾಗ್ ಲ್ಯಾಂಪ್ ಪ್ಲೇಸ್ ಎ ಕ್ರೂಷಿಯಲ್ ರೋಲ್ ಇನ್ ಪ್ಯಾಸೆಂಜರ್ ಸೇಫ್ಟಿ. ಸೊ ನಿಮಗೆಲ್ಲ ಗೊತ್ತು, ವಿಂಟರಲ್ಲಿ ಅಂದರೆ ತುಂಬ ಬೆಳಗಿನ ಜಾವದಲ್ಲೆಲ್ಲ ಫಾಗ್ ಎಲ್ಲ ಕ್ಲೋಸ್ ಆಗಿ ಭಾಳ ರೋಡ್ಗಳು ನಿಮಗೆ ಸ್ಪಷ್ಟವಾಗಿ ಕಾಣದೇ ಇರತಕ್ಕಂಥ ಸಂದರ್ಭದಲ್ಲಿ ಕೂಡ ಇವರ ಒಂದು ಟೆಕ್ನಾಲಜಿ ಮೇಲೆ ಮಾಡಿರ್ತಕ್ಕಂಥ ಈ LED ಲ್ಯಾಂಪ್ಸು ಒಳ್ಳೆಯ ಒಂದು ಕ್ರೂಷಿಯಲ್ ರೋಲನ್ನು ಮಾಡ್ತವೆ, ಪ್ಯಾಸೆಂಜರ್ ಸೇಫ್ಟಿಗೋಸ್ಕರ ಇರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಪವರ್ಫುಲ್ ಅಪ್ಗ್ರೇಡ್ ಟು ದ ಎಕ್ಸಿಸ್ಟಿಂಗ್ ಫಾಗ್ ಲ್ಯಾಂಪ್ಸ್. ಈಗಿರ್ತಕ್ಕಂಥ ಫಾಗ್ ಲ್ಯಾಂಪ್ಸ್ಗಳಿಗೆ ಇವರು ಮತ್ತೊಂದಿಷ್ಟು ಅಪ್ಗ್ರೇಡನ್ನು ಮಾಡಿದ್ದಾರೆ ಅಂತೇಳಿ. ಖಂಡಿತವಾಗ್ಲೂ ಇದು ತುಂಬ ಒಳ್ಳೆಯ ಕಂಪ್ನಿ ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸು. ಇಷ್ಟು ವರ್ಷಗಳಲ್ಲಿ ಅದ್ಭುತವಾದ ರಿಟರ್ನ್ಸನ್ನು ಕೊಟ್ಟಿದೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಲಾಸ್ಟ್ ಇಯರು 4.5 ರೂಪೀಸ್ ಕೊಟ್ಟಿದೆ ಒಂದು ಶೇರಿಗೆ ಡಿವಿಡೆಂಡು. ಸೊ ಇದರಲ್ಲೆಲ್ಲ ತುಂಬ ದೊಡ್ಡ ಇನ್ವೆಸ್ಟರ್ಸು ಲಾಂಗ್ ಟರ್ಮಿಗೆ ಇದ್ದಾರೆ. ಕೆಲವ್ರ ಹತ್ರ ಎಲ್ಲ 50,000 1 ಲಕ್ಷ ಶೇರ್ಸ್ ಇದ್ದಾವೆ. ಸೊ ದೇ ಆರ್ ಹೋಲ್ಡಿಂಗ್ ಫಾರ್ ಏನು ಒಂಥರ ಇನ್ನೇನು ರೀ, 1 ಲಕ್ಷ ಶೇರ್ ಇದ್ದರೆ 4.5 ಲಕ್ಷ ಅವ್ರಿಗೆ ಬರೀ ಡಿವಿಡೆಂಡ್ ಸಿಗುತ್ತೆ ಪ್ರತಿ ವರ್ಷ. ಸೊ ನೆಕ್ಸ್ಟ್ ಇಯರ್ ಈ ಥರ ಇನ್ನೂ ರಿಸಲ್ಟ್ ಚೆನ್ನಾಗಿ ಬಂದು ಇನ್ನೂ ಇಂಪ್ರೂವ್ಮೆಂಟ್ ಆಯಿತು ಅಂತಂದರೆ, ಇನ್ನೂ ಸೆಗ್ಮೆಂಟಲ್ಲಿ ಕೆಲಸ ಮಾಡಿ ಸೊ 10 ರೂಪಾಯಿ ಹಂಗೆ ಡಿವಿಡೆಂಡ್ ಬಂದರೆ 1 ಲಕ್ಷ ಶೇರ್ ಇರೋರಿಗೆ 10 ಲಕ್ಷ ಬರೀ ಡಿವಿಡೆಂಡ್ ಬರುತ್ತೆ. ಅದೇ ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಒಂದು ಬೇಸ್ ಪ್ರೈಸಲ್ಲಿ ಅಕಸ್ಮಾತ್ ಈಗ ಲೈಕ್ 10, 20, 30 ರೂಪಾಯಿನಲ್ಲಿ ಮುಂದೆ ತುಂಬ ಒಳ್ಳೆ ಫ್ಯೂಚರ್ ಇರ್ತಕ್ಕಂಥ ಕಂಪ್ನಿ ನಿಮಗೆ ಸಿಕ್ಕರೆ, ನೀವು ಅಂಥ ಕಂಪ್ನಿಗಳಲ್ಲಿ ಒಂದು 10,000 20,000 ಶೇರ್ ತೊಗೊಂಡು ಕೂತ್ಕೊಂಡ್ಬಿಟ್ರೆ, ಸೊ ಮುಂದಿನ ಒಂದಷ್ಟು ವರ್ಷಗಳಲ್ಲಿ ನೀವು ಹಾಕಿರ್ತಕ್ಕಂಥ ಬಂಡವಾಳ ಪ್ರತಿ ವರ್ಷ ನಿಮಗೆ ಡಿವಿಡೆಂಡೇ ಬರ್ತಾ ಹೋಗ್ತಿರುತ್ತೆ. ಸೊ ಆ ಥರ ಕೆಲವೊಂದು ಸ್ಟಾಕ್ ನಿಮಗೆ ಬೇಕಿರೋ ನಾನು ಎಕ್ಸಾಂಪಲ್ಸು ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಸೊ ಇದು ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸು. ತುಂಬ ಜನ ಇದರಲ್ಲಿ SIP ಮಾಡ್ತಿದ್ದಾರೆ. SIP ಮಾಡೋದಕ್ಕೂ ಇದು ಒಂದು ಒಳ್ಳೆಯ ಸ್ಟಾಕು. ಹ್ಯಾವ್ ಅ ಸ್ಟಡಿ ಆನ್ ದಿಸ್ ಸ್ಟಾಕ್. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಸ್ಟಾಕ್. ಇದು ಒಲೆಕ್ಟ್ರಾ ಗ್ರೀನ್ ಟೆಕ್. ಸೊ ಒಲೆಕ್ಟ್ರಾ ಗ್ರೀನ್ ಟೆಕ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ರಿಸಲ್ಟ್ಸ್ ಫಾರ್ ಕ್ವಾರ್ಟರ್ ಎಂಡೆಡ್ ಡಿಸೆಂಬರ್ 31 ಅಂದರೆ Q3 ಇದು ರಿಸಲ್ಟ್ಸ್ ಬಂದಿದೆ. ಸೊ ಟೋಟಲ್ ಇನ್ಕಮ್ ಸ್ಟ್ಯಾಂಡ್ಸ್ ಅಟ್ 34,465. ಸೊ ಇಟ್ಸ್ ಇನ್ ರುಪೀಸ್ ಇನ್ ಲ್ಯಾಕ್ಸ್ ಇದೆ. ಸೊ ಅಲ್ಲಿಗೆ 344 crores. ಸೊ 310 crores ಇನ್ ದ ಲಾಸ್ಟ್ ಕ್ವಾರ್ಟರ್. ಇನ್ನು ಲಾಸ್ಟ್ ಇಯರ್ ಸೇಮ್ ಟೈಮಲ್ಲಿ 257 crores ಇತ್ತು. ಸೊ 257 to 346, 310 to 346. ಇಯರ್ ಟು ಇಯರ್ ತುಂಬ ಒಳ್ಳೆ ಜಂಪ್ ಇದೆ. ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಇಂಪ್ರೂವ್ಮೆಂಟ್ ಇದೆ. ಸೊ ಒಂದು ರೆವೆನ್ಯೂಲಿ ಒಂದು ಒಳ್ಳೆಯ ಗ್ರೋತನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಟೋಟಲ್ ಎಕ್ಸ್ಪೆನ್ಸಸ್ಸು ಆಮೇಲೆ ಮತ್ತು ನೆಕ್ಸ್ಟ್ ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತು ಅಂತಂದರೆ, ಸೊ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡು 27 crores ಇದೆ. ಲಾಸ್ಟ್ 18 crores ಇತ್ತು. ಸೊ ಲಾಸ್ಟ್ ಇಯರ್ 15 crores ಇತ್ತು. ನೆಟ್ ಪ್ರಾಫಿಟಲ್ಲಂತೂ ನೀವು ಸಕ್ಕತ್ ಹತ್ತತ್ರ ಡಬಲ್ ಆಗಿದೆ. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಒಳ್ಳೆ ಪ್ರಾಫಿಟ್ ಜಂಪ್ ಇದೆ. ಸೊ ಅದ್ಭುತವಾದಂಥ ರಿಸಲ್ಟ್ಸನ್ನು ಕೊಟ್ಟಿದೆ ಒಲೆಕ್ಟ್ರಾ ಗ್ರೀನ್ ಟೆಕ್ಕು. ಸೊ ಇದ್ರದ್ದು EPS ನೋಡೋದಾಯ್ತು ಅಂತಂದರೆ, ಸೊ 3.29. ಸೊ ಬಿಫೋರ್ ಇನ್ ದ ಲಾಸ್ಟ್ ಕ್ವಾರ್ಟರ್ ಇಟ್ ವಾಸ್ 2.2 ಆ್ಯಂಡ್ ಲಾಸ್ಟ್ ಇಯರ್ ಇಟ್ ವಾಸ್ 1.75. ಸೊ ಆಲ್ಮೋಸ್ಟ್ ಡಬಲ್ ಫ್ರಮ್ ಇಯರ್ ಟು ಇಯರ್, ಆ್ಯಂಡ್ ದೆರ್ ಈಸ್ ಆಲ್ಸೋ ಎ ವೆರಿ ಗುಡ್ ಇಂಪ್ರೂವ್ಮೆಂಟ್ ಇನ್ ಕ್ವಾರ್ಟರ್ ಟು ಕ್ವಾರ್ಟರ್. ಸೊ ಒಲೆಕ್ಟ್ರಾ ಗ್ರೀನ್ ಟೆಕ್ ಒಂದು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ. ಸೊ ಈಗ ಈ ಸೆಗ್ಮೆಂಟ್ ಕೂಡ ಚೆನ್ನಾಗಿದೆ. ಏನು ಲೈಕ್ ಎಲೆಕ್ಟ್ರಿಕ್ ಇದರಲ್ಲಿ ಕೆಲಸ ಮಾಡ್ತಾ ಇರೋದು. ಸೊ ಎಲೆಕ್ಟ್ರಾ ಬಸ್ಸಸ್ ಎಲ್ಲ ನೀವು ಆಲ್ರೆಡಿ ಫೀಲ್ಡಲ್ಲಿ ತುಂಬ ನೋಡ್ತಾ ಇದ್ದೀರಾ. ಒಂದು ಒಳ್ಳೆಯ ಕಂಪ್ನಿ. ಸೊ ಈ ಕಂಪ್ನಿಯ ಬಗ್ಗೆ ಈಗ ಆಲ್ರೆಡಿ ಯಾರ ಶೇರ್ಸ್ ಇದ್ದರೆ ಈ ಕಂಪ್ನಿಯಲ್ಲಿ ಖಂಡಿತವಾಗಿಯೂ ಹೋಲ್ಡ್ ಮಾಡಿ. ಮತ್ತು ಯಾರು ಫ್ರೆಶ್ ಎಂಟ್ರಿ ಮಾಡಬೇಕಂತಿದ್ರೆ ಒಂದು ಒಳ್ಳೆಯ ಸ್ಟಡಿಯನ್ನು ಮಾಡಿ, ಇದರ ಫಂಡಮೆಂಟಲ್ಸು ಎಲ್ಲ ಮತ್ತು ಟ್ರ್ಯಾಕ್ ರೆಕಾರ್ಡ್ ಎಲ್ಲವನ್ನು ನೋಡಿ ನೀವು ಡಿಸಿಷನ್ಸ್ ತೊಗೊಳ್ಳಿ. ಬನ್ನಿ ನೆಕ್ಸ್ಟ್ ಎಸ್ ಬ್ಯಾಂಕ್ ಬಗ್ಗೆ ನೋಡೋಣ. ಬ್ಯಾಂಕ್ದು ಈಗ ಕ್ವಾರ್ಟರ್ ಅಂದರೆ ಲಾಸ್ಟ್ ಡಿಸೆಂಬರ್ ಕ್ವಾರ್ಟರ್ದು ರಿಸಲ್ಟ್ಸ್ ಬಂದಿದೆ. ಸೊ ಯಾರಾದರೂ ಆಮೇಲೆ ಟೆಲಿಗ್ರಾಮ್ದು ಚಾನಲ್ ಇದೆ ನಮ್ಮದೊಂದು. ಸೊ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಫ್ರೀ ಟೆಲಿಗ್ರಾಮ್ ಚಾನಲ್. ಯಾರು ಇಂಟ್ರೆಸ್ಟ್ ಇದ್ದರು ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ನನ್ನ ನಂಬರ್ ಕೂಡ ಇದೆ. ನಿಮಗೆ ಏನಾದ್ರು ಕ್ವೆರೀಸ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿರಿ. ಸೊ ನಿಮಗೆ ಯಾವ್ದಾರ ಒಂದು SIP ಮಾಡಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಆ SIP ಮಾಡಲನ್ನು ನೀವು ಸ್ಟಾರ್ಟ್ ಮಾಡಬೇಕಂತಂದ್ರೆ ಕೂಡ ನೀವು ನಮ್ಮ ಜೊತೆ ಸೇರ್ಕೋಬೋದು. ಸೊ ಇದ್ರದ್ದು ನೋಡಿರಿ, ಟೋಟಲ್ ಇನ್ಕಮ್ ಫಾರ್ ದ ಮಾರ್ಚ್ ಎಂಡೆಡ್ ಕ್ವಾರ್ಟರ್ 8 ಇದು ಕ್ವಾರ್ಟರ್ಸ್ ಇನ್ ಲ್ಯಾಕ್ಸ್ ಇದೆ. ಸೊ ಅಲ್ಲಿಗೆ 824 crores, 8,243 crores ಆಗುತ್ತೆ ಇದು. ಸೊ ಲಾಸ್ಟ್ ಇದರಲ್ಲಿ 7,980 ಇತ್ತು. ಸೊ 6,986 ಇತ್ತು. 6,986ಇಂದ ಇದು ಇಂಪ್ರೂವ್ ಆಗಿದೆ ಇಯರ್ ಟು ಇಯರು. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ನೀವು ರೆವೆನ್ಯೂಲ್ಲಿ ಜಂಪನ್ನು ನೋಡ್ಬೋದು. ಸೊ ಒಂದು ಒಳ್ಳೆ ಜಂಪ್ ಇದೆ ಕ್ವಾರ್ಟರ್ ಟು ಕ್ವಾರ್ಟರ್ ಆ್ಯಂಡ್ ಇಯರ್ ಟು ಇಯರು. ಸೊ ಎಕ್ಸ್ಪೆಂಡಿಚರ್ ನೋಡ್ತಾ ಹೋಯ್ತಂದರೆ 7,367. ಓಕೆ, ಸ್ವಲ್ಪ ಎಕ್ಸ್ಪೆನ್ಸ್ ಕೂಡ ಜಾಸ್ತಿ ಆಗಿದೆ. ಬಟ್ ಫೈನಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತು ಅಂತಂದರೆ
242 crores ಈ ಕ್ವಾರ್ಟ್ರಲ್ಲಿ ಕೊಟ್ಟಿದೆ. ಸೊ ಲಾಸ್ಟ್ ಕ್ವಾರ್ಟ್ರಲ್ಲಿ ಪ್ರೀವಿಯಸ್ ಕ್ವಾರ್ಟ್ರಲ್ಲಿ 228 crores ಇತ್ತು. ದ ಸೇಮ್ ಇನ್ ದ ಲಾಸ್ಟ್ ಇಯರ್ 55 crores ಇತ್ತು. 55 crores-ಇಂದ 240 crores, 228ಇಂದ 240 crores. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಇಂಪ್ರೂವ್ಮೆಂಟ್ ಇದೆ. ಬಟ್ ಇಯರ್ ಟು ಇಯರು ತುಂಬ ಒಳ್ಳೆಯ ಇಂಪ್ರೂವ್ಮೆಂಟನ್ನು ತೋರಿಸಿದೆ. ಯಾವುದರಲ್ಲಿ ನೆಟ್ ಪ್ರಾಫಿಟಲ್ಲಿ, ಆಮೇಲೆ ರೆವೆನ್ಯೂವಲ್ಲಿ ಕೂಡ ತುಂಬ ಒಂದು ಒಳ್ಳೆಯ ಇಂಪ್ರೂವ್ಮೆಂಟು. ಕ್ವಾರ್ಟರ್ ಟು ಕ್ವಾರ್ಟರ್ ಆಲ್ಮೋಸ್ಟ್ ಫ್ಲಾಟ್, ಸ್ವಲ್ಪ ಇಂಪ್ರೂವ್ಮೆಂಟು ಇದೆ. ಸೊ ಈಗ ಆಲ್ರೆಡಿ ಇದನ್ನು ಸ್ಟಾಕಲ್ಲಿ ಇರುವಂಥವ್ರು ಸೊ ಹೋಲ್ಡ್ ಮಾಡ್ಬೋದು. ಬಟ್ ಹೊಸ ಫ್ರೆಶ್ ಎಂಟ್ರಿ ತೊಗೊಳೋಂಥವ್ರು ಖಂಡಿತವಾಗಿಯೂ ನೀವು ಇದನ್ನು ಒಂದು ಡೀಟೇಲ್ ಸ್ಟಡಿ ಮಾಡಲೇಬೇಕಾಗತ್ತೆ. ಸೊ NPA ನೋಡ್ತಾ ಹೋಯ್ತಂದರೆ ನೆಟ್ NPA ಸೊ ಲಾಸ್ಟ್ ಇಯರು 2 ಇತ್ತು, ಲಾಸ್ಟ್ ಕ್ವಾರ್ಟರ್ಲು 2 ಇತ್ತು, ಈ ಸರಿನೂ 2 ಇದೆ. ಸೊ 2ನೇ ಮೇಂಟೈನ್ ಮಾಡ್ತಿದ್ದಾರೆ NPA. ಸೊ NPA ಕಡಿಮೆ ಆಗಿಲ್ಲ, ಜಾಸ್ತಿ ಆಗಿಲ್ಲ, ಮೇಂಟೈನ್ ಮಾಡ್ತಿದ್ದಾರೆ. ಹೊಸಬ್ರು ಸ್ವಲ್ಪ ಎಲ್ಲ ಪ್ಯಾರಾಮೀಟರ್ಸನ್ನು ಎಲ್ಲ ಪೂರ್ತಿಯಾಗಿ ನೀವು ನೋಡಿ ನೀವು ಇದರಲ್ಲಿ ಹೊಸ ಎಂಟ್ರಿ ಇದ್ದರೆ ಯೋಚನೆ ಮಾಡ್ಬೋದು. ಸೊ EPS ಕೂಡ ಅಷ್ಟೇ ಸೇಮ್ ಇದೆ ಲಾಸ್ಟ್ ಕ್ವಾರ್ಟರು ಈ ಕ್ವಾರ್ಟ್ರಲ್ಲಿ. ಸೊ ಲಾಸ್ಟ್ ಇಯರ್ಗಿಂತ ತುಂಬ ಒಳ್ಳೆ ಜಂಪ್ ಇದೆ EPS-ಅಲ್ಲಿ 0.08 ಇದೆ. ಸೊ ಇದ್ರ ಬಗ್ಗೆ ನೀವು ಒಂದು ಸ್ಟಡಿ ಮಾಡಿ ನಿಮ್ಮದೇ ಆದಂಥ ಸ್ವಂತ ಡಿಸಿಷನನ್ನು ಕೂಡ ತಗೊಳ್ಳಿ. ಸೊ ಇವತ್ತಿಗೆ ಈ ವಿಡಿಯೋ ಮುಗಿಸೋಣ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಗುಡ್ ಬೈ, ಟೇಕ್ ಕೇರ್.